ಕಾಡುವೆಯೋ ಹೇ ವಿಧಿ. ಸಾಗಿನ್ನು ಜೀವನವು ಕೊನೆಗಾಣಿಸದೆ ನೀ, ಕೊನೆಗಾಣಿಸದೆ ನೀ. ಶೋಕ ಸಾಗರದೊಳಗೆ ಏಕೆಂದಿದೆ, ಶೋಕ ಸಾಗರದೊಳಗೆ ಏಕೆಂದಿದೆ. ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ, ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ. ಶೋಕ ಸಾಗರದೊಳಗೆ ಏಕೆಂದಿದೆ ಹೇ ವಿಧಿ. ಹರಿಯು ಪೇಳಿದ ಎನ್ನ ಜನನದ ರಹಸ್ಯವಾ, ಹರಿಯು ಪೇಳಿದ ಎನ್ನ ಜನನದ ರಹಸ್ಯವ. ಕುಂತಿದೇವಿಯು ಎನ್ನ ಜನನಿಯೆಂಬುವ ಪರಿಯ, ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು, ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ, ಮನವು ಕಾತರಿಸುತ್ತಿದೆ ದ್ವೇಷವನ್ನು ತ್ಯಜಿಸಿ. ಶೋಕ ಸಾಗರದೊಳಗೆ ಏಕೆಂದಿದೆ, ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಆ ಜಾಗವು ಇದೇ ಇರಬಹುದು. ನನ್ನ ತಾಯಿ ಕುಂತಿ ಬರುಳೆಂದು ಹೇಳಿದ್ದನು, ಈ ಸ್ಥಳವು ಅದೇ ಇರಬಹುದು. ಓ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ, ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ. ನೈಜ ರಶ್ಮಿಗಳಂ ವಿಶ್ವವನು ಬೆಳಗೋ ತೇಜ ಪುಂಜಾರವಿಂದ ಪಾಹಿ ಮಾಂ. ನೈಜ ರಶ್ಮಿಗಳಂ ವಿಶ್ವವನು ಬೆಳಗೋ ತೇಜ ಪುಂಜಾರವಿಂದ ಪಾಹಿ ಮಾಂ. ಸಪ್ತಾಶ್ವರತ ಮಹಾರೂಢಂ ಛಾಯಪ್ರಿಯಂ, ಸಪ್ತಾಶ್ವರತ ಮಹಾರೂಢಂ ಛಾಯಪ್ರಿಯಂ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿ ಮಾಂ. ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿ ಮಾಂ. ಸಾಸಿರ ಪಾದನೆ ಪಾಹಿ ಮಾಂ. ಸಾಸಿರ ಪಾದನೆ ಪಾಹಿ ಮಾಂ. ಕರ್ಣ, ಮಗು ಕರ್ಣ. ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ಯಾರು ತಾಯಿ ನೀನು? ನೀನು ಪೂಸುವ ಸರ್ವ ಸಾಕ್ಷಿ ಸೂರ್ಯನ ಜಲಸ್ತಂಭ ಪ್ರಭೆಯನ್ನು ತೋರಿಸಿದ
ಮೊದಲನೇ ಸ್ತ್ರೀ ನಾನು ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಹಾ, ಕುಂತಿ ನನ್ನ ಹೆತ್ತ ತಾಯಿ. ಅಮ್ಮ, ಇದೋ ನನಗೆ ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಮಗನೇ, ಕೀರ್ತಿಶಾಲಿಯಾಗು ಕಂದ. ಎಂತಹ ಕೀರ್ತಿಯಮ್ಮ. ಅಮ್ಮ, ನೀನೇನಾ ನನ್ನ ಹಡೆದ ಮಾತೆಯು. ಕುಮಾರ, ಅಮ್ಮ, ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆ ಇರದೆ. ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆ ಇರದೆ. ನದಿಯೊಳಕ್ಕೆ ನೂಕಿದೆ. ಹೇಳಮ್ಮ, ಏಕಮ್ಮ. ಅಮ್ಮ, ಜನಿಸಿದಾಕ್ಷಣ ಕರುಣೆ ತೋರೆದು. ಅಮ್ಮ, ಜನನೀ ಅಮ್ಮ, ಜನಿಸಿದಾಕ್ಷಣ ಕರುಣೆ ತೋರೆದು. ಜನಿಸಿದಾಕ್ಷಣ ಕರುಣೆ ತೋರೆದು. ಜಲದೊಳೆದೆದು ಹಾಗೆ ಕೈಯಲು. ಜನಿಸಿದಾಕ್ಷಣ ಕರುಣೆ ತೋರೆದು. ಜಲದೊಳೆಸೆದು ಹಾಗೆ ಕೈಯಲು. ಕಂದನೆನಿಸಿ ಅಂದು ನಿನಗೆ. ಅಮ್ಮ, ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇ. ಹೇಳಮ್ಮ, ನಾನು ಗೈದ ಪರಾಧವೇನು. ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆ ಇರದೆ. ನದಿಯೊಳಕ್ಕೆ ನೂಕಿದೆ. ಹೇಳಮ್ಮ, ಏಕಮ್ಮ. ಅಮ್ಮ, ಮಂದ ಭಾಗ್ಯನಂತೆ ನಾನು. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಸೂತನೆಂಬ ನಿಂದನೆಯೊಳು ಮುಳುಗಿ ಬಹಳ ನೊಂದೆನು. ಅಮ್ಮ, ಸೂತನೆಂಬ ನಿಂದನೆಯೊಳು ಮುಳುಗಿ ಬಹಳ ನೊಂದೆನು. ಹಡೆದ ಜನನಿ ಜನಕರಾರು ಎಂದು ಕಂಬನಿಗರೆದೆನು. ಹಡೆದ ಜನನಿ ಜನಕರಾರು ಎಂದು ಕಂಬನಿಗರೆದೆನು. ಎಂದು ಕಂಬನಿಗರೆದೆನು. ನದಿಯೊಳಕ್ಕೆ ನೂಕಿದೆ ಮಾತೆಯೇ
ನಾನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿದ್ದ ಜಲಚರ ಪ್ರಾಣಿಗಳು, ಅಮ್ಮ, ಕುಮಾರ, ಅಲ್ಲಿದ್ದ ಜಲಚರ ಪ್ರಾಣಿಗಳು ನನ್ನನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವೇನಮ್ಮ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು, ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ, ನೀಚ, ಹೀನ ಕುಲದೊಂದು ಹೀಯಾಳಿಸುತ್ತಿರುವಾಗ ನೀನು ಬಂದು ಒಂದೇ ಒಂದು ಮಾತಿನಿಂದ ಎಲ್ಲವನ್ನೂ ಪರಿಹರಿಸಬಹುದಾಗಿತ್ತಮ್ಮ. ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಪಿಯಾಗುವನು. ಹೀಗಲಾದರೂ ಮಗನೆಂಬ ಮಮತೆ ಬಂತಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಗಂಗಾ, ಅಮ್ಮ, ಕನಂದ, ಭಾರ
ಮೊದಲೇ ನೊಂದಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತಿನಿಂದ ಶೂಲದಲ್ಲಿ ಹಿರಿದಂತಾಗುತ್ತಿರುವುದು. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಯಾರ ಸಂಗಡವೂ ತಿಳಿಸದೆ ಈ ನನ್ನ ಮನಸ್ಸಿನಲ್ಲೇ ಬಚ್ಚಿಟ್ಟುಕೊಂಡು ಅದೆಷ್ಟು ಕಷ್ಟಗಳನ್ನ ಅನುಭವಿಸಿದನು ಆ ಪರಮೇಶ್ವರನಿಗೆ ಗೊತ್ತು. ಕುಮಾರ, ಅಂದಿನಿಂದ ಇಂದಿನ ತನಕ ನೀನು ಬದುಕಿರುವೆ ಎಂದು ನಾನು ತಿಳಿದಿಲ್ಲಪ್ಪ. ಈಗಷ್ಟೇ ಶ್ರೀಕೃಷ್ಣ ಪರಮಾತ್ಮನೆಂದು ತಿಳಿದು ನಿನ್ನ ನೋಡಿದ ಎಷ್ಟು ಆಸೆಗಳನ್ನು ಹೊತ್ತು ಬಂದಿರುವೆನು ಏನು ಕಂದ. ಕರ್ಣ, ನೀನು ಬಾಲ್ಯದಿಂದಲೂ ಪಟ್ಟಿರುವ ಕಷ್ಟ ವೇದನೆಗಳಿಗೆ ನಿನ್ನ ಹತಭಾಗ್ಯ ತಾಯಿಯೇ ಕಾಟು. ಸಾಧ್ಯವಾದ ನಿನ್ನ ಹತಭಾಗ್ಯ ತಾಯಿಯನ್ನು ಕ್ಷಮಿಸು ಮಗನೇ, ಕ್ಷಮಿಸು. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲಮ್ಮ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನು ಏನು ತಾನೇ ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಹಾ ಪಾಂಡವರಲ್ಲವೇ ಸುಕೃತಶಾಲಿಗಳು. ನನ್ನಂತಹ ಪಾಪಿಗೆ ಅಂತಹ ಭಾಗ್ಯ ಎಲ್ಲಿಂದ ಲಭಿಸಬೇಕು ತಾಯಿ? ಬಿಡಮ್ಮ ನಿನ್ನ ಚಿಂತೆಯನ್ನ. ಕುಮಾರ, ಆದದ್ದು ಆಗಿ ಹೋಯಿತು. ಈಗಲ ಅನ್ನ ಸಹೋದರನ ಸೇರಿ ಸಂತೋಷವಾಗಿ ಬಾಳು. ವೈರಿಗಳಾದ ಕೌರಡನ ಸೇರಿ ನಿನ್ನ ಸಹೋದರಿಗೆ ಕೇಳಲು ಹಾರೈಸಬೇಡ ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವರು ನಾನು ಸ್ವಾಮಿದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕುಮಾರ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ನನಗೆ ಸೌಭಾಗ್ಯ ದಾನ ಮಾಡು, ನನಗೆ ಸೌಭಾಗ್ಯ ದಾನ ಮಾಡು ಕುಮಾರ. ಅಮ್ಮ, ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಆ ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆ ಕೌರವೇಶ್ವರನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನ್ನು ತೊರೆದರೆ ನಾನು ಪರಮಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳುತ್ತಿದ್ದಾರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂಥ ನೀಚನೆಂದು ಶಪಿಸಿದರೆ ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡು ತಾಯಿ, ನೀನೇ ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕುಮಾರ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರನ್ನು ಕಾಪಾಡಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನೋಡಿ ನಾ ಸಂತೋಷ ಪಡಬಾರದೇ ಕುಮಾರ? ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೋರೆದೆ. ಕರುಣೆಯ ತೋರಿದೆ ಕುವರನ ಪೋರೆದೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಗೆ ಜಯಂತೆ. ಅಮ್ಮ,
ತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯೇ ನಾ ಮಾಡಿದ ಪರಾಧ ಏನದು ತಾಯೇ ಅಕ್ಷಮ್ಯವೇನಿದೆ ಜೀವವ ತೋರಿದೆ ಅಕ್ಷಮ್ಯವೇನಿದೆ ಜೀವವ ತೋರಿದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿಹುದೇ ಕೊರತೆ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಕುಮಾರ ಅಮ್ಮ ಇದುವರೆಗೂ ಪಾಂಡವರು ನನ್ನ ಸಹೋದರರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ಹೀಗಿರುವಾಗ ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಕುತ್ತಲಿಯದು ಬಿಡಮ್ಮ ನಿನ್ನ ಚಿಂತೆಯನ್ನ. ಕುಮಾರ ಲೋಕೈಕ ವೀರರಾದ ನೀನು ಆ ಸುಯೋಧನು ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ನಾ ಭಯಪಡದೆ ಹೇಗೆ ತಾನೇ ಸುಮ್ಮನಿರಲಿ? ಹೋಗಲಿ ಬಿಡು ಕಂದ, ಹೋಗಲಿ ಬಿಡು ಮಗನೇ. ಹೇಳಮ್ಮ. ಅವರೊಡನೆ ಕೂಡಿ ಬಾಳಲು ನಿನಗೆ ಇಚ್ಛೆ ಇಲ್ಲವೆಂದರೆ ಈ ಯುದ್ಧದಲ್ಲಾರು ಪರನ್ಮುಖನಾಗು ಮಗನೇ, ಪರನ್ಮುಖನಾಗು. ಅಮ್ಮ ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಪೌರುಷವರೆಗೂ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿವೆನು. ಉಳಿದದ್ದು ದೈವೇಚ್ಛೆ ತಾಯಿ. ಅಮ್ಮ ಕುಮಾರ ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ನನ್ನನ್ನು ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಲಿಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆ ಕೌರವೇಶ್ವರನ ಕಾರ್ಯಗಳು ನನ್ನಿಂದಲೇ ಸಾರ್ಥಕವಾಗಬೇಕಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆ ಕೌರವೇಶ್ವರನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು ತಾಯಿ. ನಾನು ಪರಮನಾಗಲಾರೆ ತಾಯಿ. ಕುಮಾರ ಎಲ್ಲವನ್ನು ತಿಳಿದಿಗೆ ಹೆಚ್ಚಿಗೆ ಹೇಳಿ ನೋಯಿಸಲಾರೆ. ಯುದ್ಧ ರಂಗದಲ್ಲಿ ನಿನ್ನ ಸಹೋದರೋ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ. ಪಾಂಡವರನ್ನು ಉಳಿಸು ಮಗನೇ, ಪಾಂಡವರನ್ನು ಉಳಿಸು. ಆಗಬಹುದು ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನನ್ನು ನಾನು ಕಣ್ಣೆತ್ತಿಯೂ ನೋಡುವುದಿಲ್ಲ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನುಚ್ಚೂರು ಮಾಡಿದರೂ ನಾನು ಆತನ ಮೇಲೆ ಕೈ ಮಾಡುವುದಿಲ್ಲಮ್ಮ. ತೇಜಮೂರ್ತಿಗಳಾದ ನಕುಲ ಸಹದೇವರನ್ನು ನಾನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಅದು ಅಲ್ಲದೆ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದನೆಂಬ ಅಹಂಕಾರದಿಂದ ಬೀಗುತ್ತಿರುವ ಆ ನನ್ನ ವೈರಿ ಅರ್ಜುನನನ್ನು ಮಾತ್ರ ಬಿಡಲಾರೆ ತಾಯಿ. ಏನೆಂದು ಹೇಳ್ತಿರ್ವಿಯಪ್ಪ? ಹೌದಮ್ಮ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಕುಮಾರ ಹೇಳಮ್ಮ. ಅರ್ಜುನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ? ಅಮ್ಮ, ಅರ್ಜುನನಿಂದ ನಾನೇ ಮೃತಪಟ್ಟರು, ಅರ್ಜುನನ ನಿನ್ನ ಮೃತಪಟ್ಟರು, ನಿನಗೆ 5 ಮಕ್ಕಳು ಉಳಿಯುವರು. ಬಿಡಮ್ಮ ನಿನ್ನ ಚಿಂತೆಯನ್ನ. ಕುಮಾರ
ಆಯುಷ್ಯದವರು ಎಲ್ಲಿಯಾದ್ರೂ ಬದುಕಿಕೊಳ್ಳಿ. ಕಂದ, ನಿನ್ನ ಹೆತ್ತ ತಾಯಿಯಾಗಿ ನಿನ್ನಲ್ಲಿ ಒಂದೇ ಒಂದು ಮಾತು ಕೇಳಿ. ಹೇಳಮ್ಮ. ಅದನ್ನ ನಡೆಸಿಕೊಡುವೆ ಅಮ್ಮ. ಅಮ್ಮ, ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಹೇಳೆಂದು ತಿಳಿದಿರುವ. ಹೇಳಮ್ಮ. ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು. ಅಮ್ಮ, ಜನನಿ ನಿನ್ನ ಮಗನಿವನು ಹುಸಿಯಾಡುವನೇನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು ನಿನ್ನೆ ನುಡಿಯ. ಹೌದು ಅಮ್ಮ, ಎಂತಾದರೂ ಸರಿ ನಡೆಸುವೆನು ನಿನ್ನೆ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನಿ. ಕುಮಾರ್, ಹೇಳಮ್ಮ. ನೀನು ಸತ್ಯವಾಗಿ ನಡೆಸಿಕೊಡುವೆ ತಾನೆ? ಹೇಳಮ್ಮ, ಸತ್ಯವಾಗಿ ನಡೆಸಿಕೊಡುವೆ ಅಮ್ಮ. ಆಯುಷ್ಯದವರು ಎಲ್ಲಿಯಾದ್ರೂ ಬದುಕಿಕೊಳ್ಳಿ, ಹೆತ್ತೊಟ್ಟೆಗದೇ ಸಂತೋಷವು. ನೀನು ನೀನು ನಾಳೆ ನಡೆಯುವ ಮಹಾಯುದ್ಧದಲ್ಲಿ ಅಯ್ಯೋ ಹೇಗೆಂದು ತಾನೇ ಹೇಳಲಿ ಕುಮಾರ. ನಾಳೆ ನಡೆಯುವ ಮಹಾಯುದ್ಧದಲ್ಲಿ ನೀನು ಅರ್ಜುನ ಮೇಲೆ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಮಗನೇ. ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದ್ರನು ವಜ್ರ ಕವಚವನ್ನು ಅಪಹರಿಸಿದನು. ಅವನ ದುರದೃಷ್ಟಕ್ಕೆ ವಿದುರನು ತನ್ನ ಬಿಲ್ಲನ್ನು ಬಿಡಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಹೆತ್ತ ತಾಯಿಯು ಬಂದು ತೊಟ್ಟ ಪಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ ಆಗಲಿ, ದೈವ ಪ್ರಪಂಚ ಎಲ್ಲವೂ ಒಂದುಗೂಡುತ್ತಿದೆ. ಮಾಡಲಿ ಮಾಡಲಿ, ಪೌರುಷರಿಗೂ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿವೆ. ಉಳಿದದ್ದು ದೈವೇಚ್ಛೆ ತಾಯಿ. ಕುಮಾರ, ಭಯವೆನಿತು ಜನನಿ ನಿಮಗೆ, ಶ್ರೀ ಹರಿಯು ಪಾಂಡವರ ನೆರವಿಗಿರಲು ಭಯವೆನಿತು ಜನನಿ ನಿಮಗೆ. ಭಯವೆನಿತು ಜನನಿ ನಿಮಗೆ, ಶ್ರೀ ಹರಿಯು ಪಾಂಡವರ ನೆರವಿಗಿರಲು ಬಿಡು ಚಿಂತೆ ಮನದಿ ಜನನಿ, ಬಿಡು ಚಿಂತೆ ಮನದಿ ಜನನಿ. ಸ್ವಯಂ ವರದಿ ಶ್ರೀ ಹರಿಯು ಪಾರ್ಥನಾ ಪರವಯಿಸಿ, ಸ್ವಯಂ ವರದಿ ಶ್ರೀ ಹರಿಯು ಪಾರ್ಥನಾ ಪರವಯಿಸಿ.
ತಂದನ ದೇಹವನು ಸಿಗಿವ ಸನ್ನೆಯ ತೋರಿ ಭೀಮನನು ಕಾಯ್ದ ಮಹಾ ಅಮ್ಮ ಸಿಗಿವ ಸನ್ನೆಯ ತೋರಿ ಭೀಮನನು ಕಾಯ್ದ ಮಹಾ ಮಹಿಮ ಶ್ರೀಕೃಷ್ಣನು ನಿಮಗೆ ನೆರವಾಗಿರಲು ಭಯವೆನಿತು ಜನನಿ ನಿಮಗೆ ಶ್ರೀಹರಿಯು ಪಾಂಡವರ ನೆರವಿಗಿರಲು ಭಯವೆನಿತು ಜನನಿ ನಿಮಗೆ ಶ್ರೀಹರಿಯು ಪಾಂಡವರ ನೆರವಿಗಿರಲು ಬಿಡು ಚಿಂತೆ ಮನದಿ ಜನನಿ ಬಿಡು ಚಿಂತೆ ಮನದಿ ಜನನಿ ಬಿಡು ಚಿಂತೆ ಜನನಿ ಮನದಿ ಅಮ್ಮ ಕುಮಾರ ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಕಂದ, ಹೀಗೆ ಬಾ, ಹೀಗೆ ಬಾ ತಾಯಿ, ಬಾ ತಾಯಿ. ಏನು ಮಗನೇ? ಹೆತ್ತ ತಾಯಿಯ ಪ್ರಥಮ ದರ್ಶನ ಇಂದಾಯಿತು. ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುವುದು. ಕುಮಾರ, ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ? ಈ ಕುರುಕ್ಷೇತ್ರ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ಹೌದಮ್ಮ. ದೈವವಶಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮಡಿದರೆ ಪರಮಾತ್ಮ ಆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಪ್ರಾರ್ಥಿಸುವೆನಮ್ಮ. ಅಯ್ಯೋ, ಇಂತಹ ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಇಂತಹ ಸಾಮ್ರಾಜ್ಯವೂ ಇಲ್ಲದಂತಾಗಲಿ, ಇಲ್ಲದಂತಾಗಲಿ. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆಯೆಂದು. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆಯೆಂದು. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆಯೆಂದು. ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ, ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ. ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆಯ. ಅಮ್ಮ, ಹೋಗಿ ಬರುವೆಯ. ನಾಡಿನೇನ ಮೊಗವನು ಯುಗದಿ ಅಮ್ಮ, ಹೋಗಿ ಬರುವೆಯ. ಹೋಗಿ ಬರುವೆಯ. ಅಮ್ಮ, ಹೋಗಿ ಬರುವೆಯ.
ದೈವಾನುಕೂಲವಿಲ್ಲದವನು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥ. ಹೇ ವಿಧಿ, ನಿನ್ನ ಲೀಲೆ ಅಗಣ್ಯವಾದದ್ದು. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವಾ, ಅರಿಯಲ ಸಾಧ್ಯವೋ? ಅರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ ದೇವಾ, ಅರಿಯಲ ಸಾಧ್ಯವೋ? ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಹೇ ವಿಧಿ, ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ ಶ್ರೀಹರಿ, ಶ್ರೀಹರಿ. ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಅರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವಾ, ಅರಿಯಲ ಸಾಧ್ಯವೋ? ಶ್ರೀಹರಿ, 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 ಶ್ರೀಹರಿ. ಇದೇನಿದು? ಸೂರ್ಯ ನಮಸ್ಕರಿಸಲು ತಲೆ ಎತ್ತಿದಾಗ ಕರಾಳವಾದ ಧೂಮಕೇತುವೆ ಈ ಭೂಮಿಗೆ ಉದುರದಂತಾಯ್ತಲ್ಲ. ಇದರಿಂದ ಇನ್ಯಾವ ದುರಂತದ ದುರ್ಘಟನೆ ಕಾದಿರುವುದೋ ಈ ಕುರುವಂಶಕ್ಕೆ. ಹೇ ಪರಮೇಶ್ವರ, ಇನ್ನು ಈ ಗಾಂಧಾರೆಲ್ಲಲಾಟದಲ್ಲಿ ಏನೆಂದು ತಾನೇ ಬರೆದಿರುವೆ? ಅಮ್ಮ ಅಮ್ಮ. ಆರು ಕುಮಾರ, ಬಾಕಂದ, ನಾನು ನಿನ್ನ ಸಲುವಾಗಿ ಕಾತುರಳಾಗಿದ್ದೇನೆ. ನಿನ್ನನ್ನೇ ಕನವರಿಸುತ್ತಿದ್ದೆನು. ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಹೇ ದಯಮಯನಾದ ಶಂಕರನೇ, ಈ ನನ್ನ ಕುಮಾರನಿಗೆ ಯಾವ ಮಂಗಳವು ಆಗಕೂಡದು. ಅಮ್ಮ, ಈ ದಿನ ಯುದ್ಧಕ್ಕೆ ತೆರಳುವೆನು, ನನಗೆ ಆಶೀರ್ವಾದ ಮಾಡುತ್ತಾಯಿ. ಯುದ್ಧ? ಇದಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರಾರು?
ಅಮ್ಮ, ಈ ಕೆಟ್ಟದೆಯ ದಿಟ್ಟತನ ರಕ್ತವು ಸರಳವಾಗಿ ಹರಿಯುತ್ತಿರುವಾಗ ಯುದ್ಧದ ಸಲುವಾಗಿ ಈ ನಿನ್ನ ಪುತ್ರನು ಯಾರ ಸಹಾಯವನ್ನು ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿತವಾಗಿರುವುದು ನಿನಗೆ ತಿಳಿಯದೆ ತಾಯಿ? ತಿಳಿದಿದ್ದೇನು, ಆದರೆ ನಾ ಢಾಂಬಕ ಪ್ರದೇಶದ ಪರಮಾವಧಿ ಎಂದು ಪಾಂಡವರನ್ನು ಎದುರಿಸ ಹೂಡಿದ ಆಟವೆಂದು ಭಾವಿಸಿದ್ದೇನು. ಆದರೆ ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆ ಎಂದು ನಾನು ತಿಳಿದಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಎತ್ತ ತಾಯಿ ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಸಮ್ಮಿತವಾಗಿರುವುದೇ? ನನ್ನನ್ನು ಆಶೀರ್ವದಿಸು ತಾಯಿ. ಕುಮಾರ, ನಿನ್ನ ಹೆತ್ತ ತಾಯಿಯಾದ ನನ್ನ ಮಾತನ್ನು ಕೇಳು. ಈಗಾಗಲೇ ಪಾಂಡವರನ್ನು ನಾನಾ ರೀತಿ ಹಿಂಸೆ ಮಾಡಿರುವೆ. ಮೋಸತರಿಂದ ರಾಜ್ಯವನ್ನು ಅಪಹರಿಸಿದೆ. ಶಿಶುರಾದ ದ್ರೌಪದಿ ವಸ್ತ್ರಮರಣಕ್ಕೆ ಕಾರಣನಾದೆ. ಇನ್ನಾರನ್ನ ಮಾತನ್ನು ಕೇಳು. ಅವರಿಗೆ ಅರ್ಧ ರಾಜ್ಯವನ್ನಿಟ್ಟು ಅವರೊಡನೆ ಸಂಧಿಯನ್ನು ಮಾಡಿಕೊಂಡು ಸುಖವಾಗಿ ಬಾಳು ಮಗನೇ. ಪಾಂಡವರು ಆ ಪಾಂಡವರು ಎಲ್ಲಡಗಿದರು. ನಾ ಬಿಡಲು ತಾಯೇ, ನಾ ಬಿಡಲು ತಾಯೇ, ನಾ ಬಿಡಲು ತಾಯೇ. ಹೆಂಡತಿ ಬಾಣವ ರಕ್ಷಿಸಲಾಗದ ಕೊಂಡ ಪಾಂಡವರ ಗೊಂಡಿಗೆ ಬಗೆದು, ಹೆಂಡತಿ ಮಾನವ ರಕ್ಷಿಸಲಾಗದ ಕೊಂಡ ಪಾಂಡವರ ಗೊಂಡಿಗೆ ಬಗೆದು ಧರಣಿಗರ್ಪಿಸಿ ದರೆಯನ್ನಾಳ್ವೆ, ಧರಣಿಗರ್ಪಿಸಿ ದರೆಯನ್ನಾಳ್ವೆ. ಆ ಪಾಂಡವರು ಎಲ್ಲಡಗಿದರು. ನಾ ಬಿಡನು ತಾಯೇ, ನಾ ಬಿಡನು ತಾಯೇ, ನಾ ಬಿಡನು ತಾಯೇ. ಪಾಂಡವರು 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 ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಸದಧಿಕಾರವಿರಲಿ. ಪತ್ನಿಯ ಮಾನವ ರಕ್ಷಿಸಲಾಗದ ಆ ಏಡಿಗಳು ಮಾಡಿದ್ದು ಅಪಮಾನವನ್ನು ನೋಡುತ್ತಾ ಕುಳಿತಿರುವುದು ಕ್ಷತ್ರಿಯ ಧರ್ಮವಾಗಿರಲಿ, ಮಾನವ ಧರ್ಮವಂತೂ ಮೊದಲೇ ಅಲ್ಲ ತಾಯಿ. ನನ್ನ ಭಾನುಮತಿಗಾಗಲಿ ನನ್ನ ಅರಮನೆಯ ಓರ್ವ ದಾಸಿಗಾಗಲಿ ಈ ರೀತಿ ಅಪಮಾನ ಓದಿದ್ದರೆ ನಾ ಏನು ಮಾಡುತ್ತಿದ್ದೆ ಗೊತ್ತಾ ತಾಯಿ? ಏನು ಮಾಡುತ್ತಿದ್ದೆ ಕುಮಾರ? ಹಣ ಬಂದ ಒಂದು ಕಿತ್ತೊಗೆದು ಸಮಸ್ತ ಪೃಥ್ವಿಯೇ ಎದುರಾಗಿ ನಿಂತರು ಸರಿಯೇ ಅಪಮಾನದ ಪ್ರತಿದಾನವನ್ನು ವ್ಯಕ್ತಪಡಿಸುತ್ತಿದ್ದೆ ತಾಯಿ. ಆ ಹೇಡಿಗಳಾದ ಪಾಂಡವರು ಮಾಡಿದ್ದೇನು? ಒಬ್ಬ ನಿಶಕ್ತನು ನಿರಾಸ್ತನು ಮಾಡಿದ ತಟಸ್ಥ ಭಾವ. ಅದಕ್ಕಾಗಿಯೇ ತಾಯಿ ಪಾಂಡವರ ಮೇಲೆ ನನಗೆ ಅಷ್ಟೊಂದು ದ್ವೇಷ. ಕುಮಾರ, ಬೇಡ, ನನ್ನ ಮಾತನ್ನು ಕೇಳು. ನಾವು ಆರಿಸ್ತಿರೋದು ನಿನ್ನ ವೃತ್ತಿಯಲ್ಲ, ನಿನ್ನ ಶತ್ರುವನ್ನ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪ್ರತಿಕಾರವು ನನ್ನ ಪಾಲಿಗೆ ಕಟ್ಟಿದ್ದ ಬುದ್ಧಿಯಾದರೂ ಸರಿ. ಆ ವೈರಿಗಳನ್ನು ಬಿಡನು ತಾಯಿ. ನೀನು ಇದೇ ರೀತಿ ಮುನ್ನಡೆದಿದ್ದೆ ಆದರೆ ಹಸ್ರವಾದ ರತ್ನ ಸಿಂಹಾಸನು ರಕ್ತದ ಕೋಡಿಯಲ್ಲಿ ಮುಳುಗುವುದು. ಮುಳುಗಲಿ, ಕಣ್ಣೀರ ಕಾವಲಾಗಿ ಹರಿಯುವುದು. ಹರಿಯಲಿ. ಭಾರತ ಸಿನೇರು ತಮ್ಮ ಮಾಂಗನ ಕೈ ನಡೆದು ನಿಲ್ಲುವರು. ನಿಲ್ಲಲಿ. ಕುಮಾರ, ಅಮ್ಮ, ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ಈ ದಿನ ಮಾನವ ರೂಪವ ದುರ್ದಾನವ ತಾಯಿ. ಏನು ಮಾಡಲಿ? ನನ್ನ ಕುಮಾರನ ಆಶೀರ್ವಾಸಬಾರದೆಂದು ನಾನು ಹೇಳಿದ್ರು ಕೂಡ ಆತನ ಹೆತ್ತ ಕರಳು ಆತನ ಕರೆದು ಆಲಂಗಿಸಿ ಆಶೀರ್ವದಿಸು ಎಂದು ಹೇಳುತ್ತಿರುವುದಲ್ಲ. ಎಲ್ಲವೂ ದೈವ ಇಚ್ಛೆ. ಬಾ ಕುಮಾರ, ನನ್ನ ಎದುರಲ್ಲಿ ಮಣಕಾಲುವರು ಕುಳಿತುಕೋ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯು ಕೂಡ ವಜ್ರಕ್ಕಿಂತಲೂ ಕಠಿಣವಾಗುವುದು. ಕುಮಾರ, ಪ್ರಿಯತನೆಯ ಶ್ರೇಯೋ ವಂದನಾಲು, ಪ್ರಿಯತನೆಯ ಶ್ರೇಯೋ ವಂದನಾಲು. ಕುಮಾರ, ಅಮ್ಮ, ಪ್ರಿಯತನೆಯ ಶ್ರೇಯೋ ವಂದನಾಲು, ಪ್ರಿಯತನೆಯ
ಜನನಿಯ ಜನಘೋಷದನಿಯು ತನಿರಸದೊಳಗಾಗಲಿ ಕುಮಾರ ಜನನಿಯ ಜನಘೋಷದನಿಯು ತನಿರಸದೊಳಗಾಗಲಿ ಸದಾ ನಿನ್ನ ಬಾಳಲಿ ಪ್ರಿಯತನೆಯ ಶಯೋವಲಂತನಾಗಿ ಪ್ರಿಯತನೆಯ ಶಯೋವಲಂತನಾಗಿ ಶೇಷ ಶಯನನು ಸುರಚಾರಿಯಾಗಿ ಪ್ರಿಯದ ಮದಲಿ ದಯಾನಿಧಿಯಾಗಿ ಶೇಷ ಶಯನನು ಸುರಚಾರಿಯಾಗಿ ಪ್ರಿಯ ಧರ್ಮದಲ್ಲಿ ದಯಾನಿಧಿಯಾಗಿ ಪ್ರಿಯತನಯ ಶಯೋವಂತನಾಗಿ ಪ್ರಿಯತನಯ ಶಯೋವಂತನಾಗು ಕುಮಾರ ಅಮ್ಮ, ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ ಯಥೋ ಧರ್ಮಸ್ಥ ತಥೋ ಜಯ ಯಥೋ ಧರ್ಮಸ್ಥ ತಥೋ ಜಯ ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ ಕುಮಾರ ಯಥೋ ಧರ್ಮಸ್ಥ ತಥೋ ಜಯಸ. ಈ ದಿನ ಜಯವು ನನಗೆ. ನಾನು ಕಾಲೋಚಿತವಾದ ಧರ್ಮವನ್ನು ಪಾಲನೆ ಮಾಡುತ್ತೇನೆ. ಇನ್ನು ಸಾವಕಾಶವೇಕೆ? ಮೊಳಗಲಿ ರಣಬೇರಿಗಳು ಇವುಳಾಗುವಂತೆ ಮೊಳಗಲಿ ರಣಕಹಳೆಗಳು ಎಂದಿನ ಆರೋಡದಲ್ಲಿ ಸಪ್ತರಾಂಜನಗಳ ಬಾವುಟಗಳು ಎಂದಿನ ಮುಂಬೆಳಕ್ಕೆ ಪಾಂಡವರ ಅಮಂಗಳಕ್ಕೆ ನಾಂದಿ.